ಸರ್ಕಾರ ಯಾವುದೇ ಒಂದು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಭೂರಹಿತ ವ್ಯಕ್ತಿಗೆ ಯಾವುದೇ ಒಂದು ಭೂಮಿಯನ್ನು ಕೊಟ್ಟಾಗ ಅಂತಹ ಭೂಮಿಯನ್ನು ಅಂಥ ವ್ಯಕ್ತಿ ಬೇರೆಯವರಿಗೆ ಮಾರಾಟ ಮಾಡೋದಾಗಲಿ ಅಥವಾ ಅಂಥ ವ್ಯಕ್ತಿಯಿಂದ ಬೇರೆ ವ್ಯಕ್ತಿಗಳು ಅಂಥ ಭೂಮಿಯನ್ನು ಖರೀದಿ ಮಾಡೋದಕ್ಕಾಗಲಿ ಸಾಧ್ಯ ಇಲ್ಲ. ಆದರೆ ಈ PTCL ಕಾಯ್ದೆಯ ಸೆಕ್ಷನ್ 4(2) ಸರ್ಕಾರದ ಪೂರ್ವ ಅನುಮತಿಯನ್ನು ಪಡೆದು ಅಂತ ಭೂಮಿಯನ್ನು ಮಾರಾಟ ಮಾಡಬಹುದು ಅನ್ನುವಂಥ ಒಂದು ಅವಕಾಶವನ್ನ ಈ ಕಾಯ್ದೆಯ ಕರ್ತರು ಅಥವಾ ಈ ಕಾಯ್ದೆಯನ್ನ ರಚನೆ ಮಾಡಿದವರು ನಮಗೊಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಈ ಸರ್ಕಾರದ ಪೂರ್ವ ಪರವಾನಗಿಯನ್ನ ಯಾವ ರೀತಿ ಪಡ್ಕೊಳ್ಬೇಕು, ಅದರ ವಿಧಾನ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಅರ್ಜಿಯನ್ನ ಸರಿಯಾಗಿ ಬರೆದು ಅದನ್ನ ಸರಿಯಾದ ಕಾರಣಗಳನ್ನ ತಿಳಿಸಬೇಕಾಗ್ತದೆ. ಅದರ ಜೊತೆಗೆ ಅವನು ಆ ಭೂಮಿಗೆ ಸಂಬಂಧಪಟ್ಟಂತ ಎಲ್ಲ ಕಂದಾಯ ದಾಖಲೆಗಳನ್ನ ಅದರ ಜೊತೆಗೆ ಅವನು ಲಗತ್ತಿಸಿ ಇದನ್ನ ಕೊಡಬೇಕಾಗ್ತದೆ. ಒಂದು ಸಲ ಈ ಒಂದು ಕರ್ನಾಟಕ ಸರ್ಕಾರ ಆ ರೀತಿ ಆ ಒಂದು ಭೂಮಿಯನ್ನು ಮಾರೋದಕ್ಕೆ ಅನುಮತಿಯನ್ನು ಕೊಟ್ಟ ಮೇಲೆ ಅದಕ್ಕೆ ಯಾವುದೇ ರೀತಿಯಾಗಿ ಈ PTCL ಕಾಯ್ದೆ ಅನ್ವಯ ಆಗೋದಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಈ ರೀತಿ ಒಂದು ಭೂಮಿಯನ್ನ ಸರ್ಕಾರದಿಂದ ಪಡೆದು ಅದನ್ನು ಮಾರಾಟ ಮಾಡೋದಕ್ಕೆ ಪರವಾನಗಿ ಪಡೆದ ಮೇಲೆ ಅವನು ಅದನ್ನು ಮಾರಾಟ ಮಾಡಿದ ಮೇಲೆ ಅವನು ತನ್ನ ಆ ಭೂಮಿಯ ಮೇಲಿನ ಹಕ್ಕನ್ನು ಕಳ್ಕೊಳ್ತಾನೆ. ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಆ ಸೆಕ್ಷನ್ 4 ಕ್ಲಾಸ್ 2 ಅಡಿಯಲ್ಲಿ ಯಾವ ರೀತಿ ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕೊಟ್ಟಂತ ಭೂಮಿಯನ್ನ ಮಾರಾಟ ಮಾಡಬಹುದು ಮತ್ತೆ ಯಾವ ರೀತಿ ಸರ್ಕಾರದಿಂದ ಅದಕ್ಕೆ ಒಂದು ಪೂರ್ವ ಪರವಾನಗಿಯನ್ನ ಪಡ್ಕೊಳ್ಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಸೆಕ್ಷನ್ 4 ಕ್ಲಾಸ್ ಅಡಿಯಲ್ಲಿ ಸರ್ಕಾರದ ಪೂರ್ವ ಪರವಾನಗಿಯನ್ನ ಪಡೆದುಕೊಳ್ಳುವಂತ ಪೂರ್ವದಲ್ಲಿ ಈ ರೀತಿ ಒಂದು ನಿರ್ದಿಷ್ಟವಾದಂತ ಒಂದು ಕಾಯ್ದೆಯನ್ನ ಅಥವಾ ಈ ಒಂದು ಸೆಕ್ಷನ್ ಅನ್ನ ಈ ಒಂದು ಕಾಯ್ದೆ ಅಡಿಯಲ್ಲಿ ಯಾಕೆ ಮಾಡಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಈ ಒಂದು ಭೂಮಿಯನ್ನ ಕೊಡುವಂತ ಉದ್ದೇಶ ಅಂದ್ರೆ ಸಂಬಂಧಪಟ್ಟಂತ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಗಳಿಗೆ ಸೇರಿದಂತ ವ್ಯಕ್ತಿ ಆ ಒಂದು ಭೂಮಿಯನ್ನು ಉಪಯೋಗಿಸಿಕೊಂಡು ಅವನು ಕೂಡ ಆರ್ಥಿಕವಾಗಿ ಮುಂದೆ ಬರಲಿ ಇರುವಂತದ್ದು ಒಂದು ಉದ್ದೇಶ. ಆದ್ರೆ ಈ ಭೂಮಿಯನ್ನ ಬೇರೆಯವರು ಅದನ್ನ ಅವನಿಗೆ ಮೋಸ ಮಾಡೋ ಅಥವಾ ಬೇರೆ ರೀತಿಯಿಂದ ದುರ್ಬಳಕೆ ಮಾಡಿಕೊಂಡು ಅವನನ್ನು ಭೂರಹಿತರನ್ನಾಗಿ ಮಾಡಬಾರದು ಅನ್ನುವಂಥ ಉದ್ದೇಶದಿಂದ ಇಷ್ಟು ಕಟ್ಟುನಿಟ್ಟಾದ ಕ್ರಮವನ್ನ ಈ PTCL ಕಾಯ್ದೆಯಲ್ಲಿ ಕೊಟ್ಟಿದ್ದಾರೆ. ಇನ್ನು ಈ ಸರ್ಕಾರದ ಪೂರ್ವ ಪರವಾನಗಿಯನ್ನ ಯಾವ ರೀತಿ ಪಡ್ಕೊಳ್ಬೇಕು, ಅದರ ವಿಧಾನ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸರ್ಕಾರದ ಈ ರೀತಿಯ ಭೂಮಿಗಳನ್ನ ಮಾರಾಟ ಮಾಡೋದಕ್ಕೆ ಸರ್ಕಾರದ ಪೂರ್ವ ಪರವಾನಗಿಯನ್ನ ಪಡ್ಕೊಳ್ಳುವಂತ ಪೂರ್ವದಲ್ಲಿ ಅದನ್ನ ಮಾರಾಟ ಮಾಡೋದಕ್ಕೆ ಇಚ್ಛಿಸುವಂತ ವ್ಯಕ್ತಿ ಅದಕ್ಕೆ ಸಕಾರಣಗಳನ್ನ ಕೊಡಬೇಕಾಗ್ತದೆ. ಅಂದ್ರೆ ಯಾವ ಉದ್ದೇಶಕ್ಕಾಗಿ ಅವನು ಈ ಭೂಮಿಯನ್ನ ಮಾರ್ತಾ ಇದ್ದಾನೆ ಅನ್ನೋದನ್ನ ಅವನು ತಿಳಿಸ್ಬೇಕಾಗ್ತದೆ. ಇಂತಹ ಸಂದರ್ಭಗಳು ಯಾವುದು ಅಂತಂದ್ರೆ ಅವನಿಗೆ ಕೆಲವಂತ ಸಂದರ್ಭಗಳು ಇರಬಹುದು. ಅಂತ ಕಾರಣಗಳು ಯಾವುದು ಅಂತಂದ್ರೆ ಒಂದು ವೇಳೆ ಅಂತ ಸರ್ಕಾರದಿಂದ ಕೊಟ್ಟಂತಹ ಭೂಮಿ ಫಲವತ್ತತೆಯಿಂದ ಕೂಡಿಲ್ಲದೆ ಇದ್ರೆ ಅಥವಾ ಅಲ್ಲಿ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳೋದಕ್ಕೆ ಯಾವುದೇ ಒಂದು ಕಾಡು ಪ್ರಾಣಿಗಳ ತೊಂದರೆ ಇದ್ರೆ ಅಥವಾ ಅವನಿಗೆ ಯಾವುದೋ ಒಂದು ರೋಗದಿಂದ ಅವನು ಬಾಧಿತನಾಗಿ ಆ ಚಿಕಿತ್ಸೆಗೆ ಅವನ ಹತ್ರ ಹಣಕಾಸಿನ ಮೂಲಗಳಿಂದ ಇದು ಒಂದೇ ಭೂಮಿಯನ್ನ ಮಾರೋದ್ರಿಂದ ಅಂತ ಹಣದಿಂದ ಅವನು ಆ ಚಿಕಿತ್ಸೆ ಪಡ್ಕೊಳ್ಳುವಂತ ಅವಕಾಶ ಇದ್ದಾಗ ಅಥವಾ ಮಕ್ಕಳ ಒಂದು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಮಕ್ಕಳ ಮದುವೆಗೂ ಅಥವಾ ಇನ್ನಿತರ ಸಕಾಲಗಳನ್ನ ಅವನು ನೀಡಿ ಈ ಒಂದು ಸರ್ಕಾರಕ್ಕೆ ಪೂರ್ವ ಪರವಾನಗಿಯನ್ನ ಪಡೆದುಕೊಳ್ಳೋದಕ್ಕೆ ಅರ್ಜಿಯನ್ನ ಹಾಕಬೇಕಾಗ್ತದೆ. ಇನ್ನು ಈ ಅರ್ಜಿಯನ್ನ ಹಾಕುವಂತ ಸಂದರ್ಭದಲ್ಲಿ ಅವನು ಅರ್ಜಿಯನ್ನ ಸರಿಯಾಗಿ ಬರೆದು ಅದನ್ನ ಸರಿಯಾದ ಕಾರಣಗಳನ್ನ ತಿಳಿಸಬೇಕಾಗ್ತದೆ. ಅದರ ಜೊತೆಗೆ ಅವನು ಆ ಭೂಮಿಗೆ ಸಂಬಂಧಪಟ್ಟಂತ ಎಲ್ಲ ಕಂದಾಯ ದಾಖಲೆಗಳನ್ನ ಅದರ ಜೊತೆಗೆ ಅವನು ಲಗತ್ತಿಸಿ ಇದನ್ನ ಕೊಡಬೇಕಾಗ್ತದೆ. ಇನ್ನು ಈ ಅರ್ಜಿಯನ್ನ ಯಾರಿಗೆ ಕೊಡಬೇಕು ಅನ್ನುವಂಥದ್ದು ಪ್ರಶ್ನೆ. ಈ ಅರ್ಜಿಯನ್ನ ಅವರು ಸಾಮಾನ್ಯವಾಗಿ ಯಾವ ಜಿಲ್ಲೆಗೆ ಅವರು ಒಳಪಡ್ತಾರೋ ಅಲ್ಲಿನ ಜಿಲ್ಲಾಧಿಕಾರಿಗೆ ಅವರು ನೇರವಾಗಿ ಈ ಒಂದು ಅರ್ಜಿಯನ್ನ ಕೊಡಬೇಕಾಗುತ್ತೆ. ಹಾಗೆ ಕೊಟ್ಟಂತ ಈ ಅರ್ಜಿ ಅವರ ತಾಲೂಕಿನ ತಹಶೀಲ್ದಾರರಿಗೆ ಪುನಃ ಅದು ವಾಪಸ್ ಬಂದು ಅಲ್ಲಿ ಇದು ಕೂಲಂಕುಷವಾಗಿ ಪರಿಶೀಲನೆಗೆ ಒಳಗಾಗ್ತದೆ. ಅದೇ ರೀತಿ ಅವರು ನೇರವಾಗಿ ಅಲ್ಲಿ DC ಕೊಡೋದ್ರ ಬದಲಾಗಿ ನೇರವಾಗಿ ಅಲ್ಲಿನ ತಹಶೀಲ್ದಾರರಿಗೆ ಕೂಡ ಅವರು ಈ ಅರ್ಜಿಯನ್ನ ಕೊಡಬಹುದಾಗಿದೆ. ಹೀಗೆ ಅರ್ಜಿಯನ್ನು ಕೊಟ್ಟಾಗ ಈ ಒಂದು ಅರ್ಜಿಯನ್ನ ಹಲವು ಹಂತಗಳಲ್ಲಿ ಅದನ್ನ ಪರಿಶೀಲಿಸಲಾಗುತ್ತೆ. ಮೊದಲನೇ ಹಂತವಾಗಿ ಅಲ್ಲಿನ RI ಅಂದ್ರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಅದನ್ನ ಸ್ಥಳ ಪರಿಶೀಲನೆ ಮಾಡಿ ಭೂಮಿಯನ್ನ ಮಾರಾಟ ಮಾಡಲಿಕ್ಕೆ ಅನುಮತಿಯನ್ನ ನೀಡಬಹುದು ಅಂತೇಳಿ ಸಂಬಂಧಪಟ್ಟಂತ ತಹಶೀಲ್ದಾರರಿಗೆ ಅದನ್ನ ವರದಿ ಮಾಡ್ತಾನೆ. ವರದಿ ಮಾಡಿದ ನಂತರ ಅಲ್ಲಿ ಸಂಬಂಧಪಟ್ಟಂತ ತಹಶೀಲ್ದಾರರು ಅದನ್ನ ಪುನಃ ಪರಿಶೀಲನೆ ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಅದಕ್ಕೆ ಸಕಾರಣಗಳಿದ್ದಲ್ಲಿ ಅವರು ಮನಗಂಡ ನಂತರ ಅದನ್ನ ಅವರು ಮಾರಬಹುದು ಅಂತೇಳಿ ಸಂಬಂಧಪಟ್ಟ ಅಸಿಸ್ಟೆಂಟ್ ಕಮಿಷನರ್ ಅಥವಾ ಸಹಾಯಕ ಆಯುಕ್ತರಿಗೆ ಅವರು ಅದನ್ನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರೆ ಅಥವಾ ಸಹಾಯಕ ಆಯುಕ್ತರಿಗೆ ಅದನ್ನ ಅವರು ಶಿಫಾರಸು ಮಾಡಿ ಆ ವರದಿಯನ್ನ ಸಹಾಯಕ ಆಯುಕ್ತರಿಗೆ ಅವರು ಸಲ್ಲಿಸ್ತಾರೆ. ಆ ರೀತಿ ಸಹಾಯಕ ಆಯುಕ್ತರು ಅದನ್ನ ಪರಿಶೀಲನೆ ಮಾಡಿದ ನಂತರ ಪುನಃ ಅದನ್ನ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಆ ಕಾರಣಗಳನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಸಕಾರಣಗಳು ಇದ್ದಲ್ಲಿ ಅವರು ಅದನ್ನ ಮಾರಾಟ ಮಾಡಬಹುದು ಅಂತೇಳಿ ಅಲ್ಲಿ ಡೆಪ್ಯೂಟಿ ಕಮಿಷನರ್ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾರೆ. ಅಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಅದನ್ನೆಲ್ಲ ಪುನಃ ಪರಿಶೀಲನೆ ಮಾಡಿ ಮತ್ತು ಸ್ಥಳ ಪರಿಶೀಲನೆ ಮಾಡಿ ಸಕಾರಣಗಳು ಇದ್ರೆ ಅದನ್ನ ಮಾರಾಟ ಮಾಡಬಹುದು ಅಂತೇಳಿ ಅವರು ಅದನ್ನ ಅಲ್ಲಿಂದ ನೇರವಾಗಿ
ಸೆಕ್ರೆಟರೇಟ್ ಅಥವಾ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅದನ್ನು ಕಳಿಸ್ತಾರೆ. ಅಲ್ಲಿ ಅವರು ಬೇರೆ ಯಾವುದಾದ್ರೂ ದಾಖಲೆಗಳ ಅವಶ್ಯಕವಿದ್ದರೆ ಅಂಥ ದಾಖಲೆಗಳನ್ನು ತರಿಸ್ಕೊಂಡು ಕಾರ್ಡ್ಗಳು ಕೂಡ ಇದ್ದರೆ ಅಂಥ ಸಂದರ್ಭದಲ್ಲಿ ಅವರು ಆ ಒಂದು ಭೂಮಿಯನ್ನು ಸಂಬಂಧಪಟ್ಟ ವ್ಯಕ್ತಿಗೆ ಮಾರಾಟ ಮಾಡೋದಕ್ಕೆ ಅನುಮತಿಯನ್ನು ಕೊಡ್ತಾರೆ. ಈ ಒಂದು ಅನುಮತಿಯನ್ನು ಪಡೆದ ನಂತರ ಅಂಥ ವ್ಯಕ್ತಿ ಯಾರು ಈ ಅರ್ಜಿಯನ್ನು ಮಾಡಿದ್ನೋ ಅವನು ಯಾರಿಗೆ ಬೇಕಾದರೂ ಅಂಥ ಭೂಮಿಯನ್ನು ಅವರು ಮಾರಾಟ ಮಾಡಬಹುದು. ಮತ್ತು ಒಂದು ಸಲ ಈ ಒಂದು ಕರ್ನಾಟಕ ಸರ್ಕಾರ ಆ ರೀತಿ ಆ ಒಂದು ಭೂಮಿಯನ್ನು ಮಾರೋದಕ್ಕೆ ಅನುಮತಿಯನ್ನು ಕೊಟ್ಟ ಮೇಲೆ ಅದಕ್ಕೆ ಯಾವುದೇ ರೀತಿಯಾಗಿ ಈ PTCL ಕಾಯ್ದೆ ಅನ್ವಯ ಆಗೋದಿಲ್ಲ. ಹಾಗಾಗಿ ಆ ಒಂದು ಭೂಮಿಯನ್ನು ಆ ಕಾರಣಗಳನ್ನು ಇಟ್ಟು ಅವನು ಆ ಒಂದು ಭೂಮಿಯನ್ನು ಯಾರಿಗೆ ಬೇಕಾದರೂ ಮಾರಾಟ ಮಾಡುವಂಥ ಒಂದು ಅವಕಾಶವನ್ನು ಹೊಂದಿರ್ತಾನೆ. ಇದು ಈ ಪೂರ್ವ ಪರವಾನಗಿಯನ್ನು ಪಡೆಯುವಂಥ ಒಂದು ವಿಧಾನ. ಇನ್ನು ಈ ಪೂರ್ವ ಪರವಾನಗಿಯನ್ನು ಪಡೆಯೋದಕ್ಕಿಂತ ಪೂರ್ವದಲ್ಲಿ 2019 ಕರ್ನಾಟಕ ರಾಜ್ಯ ಸುತ್ತೋಲೆ ಪ್ರಕಾರ ಮಾರಾಟ ಮಾಡುವಂಥ ವ್ಯಕ್ತಿ ಪರ್ಯಾಯವಾಗಿ ಒಂದು ಭೂಮಿಯನ್ನು ಖರೀದಿ ಮಾಡಬೇಕಾಗ್ತದೆ. ಇದನ್ನು ಮಾಡಿರುವಂಥ ಉದ್ದೇಶ ಅಂದ್ರೆ ಇಷ್ಟೇ, ಯಾವುದೇ ಒಬ್ಬ ವ್ಯಕ್ತಿ ಈ ರೀತಿ ಒಂದು ಭೂಮಿಯನ್ನು ಸರ್ಕಾರದಿಂದ ಪಡೆದು ಅದನ್ನು ಮಾರಾಟ ಮಾಡೋದಕ್ಕೆ ಪರವಾನಗಿ ಪಡೆದ ಮೇಲೆ ಅವನು ಅದನ್ನು ಮಾರಾಟ ಮಾಡಿದ ಮೇಲೆ ಅವನು ತನ್ನ ಆ ಭೂಮಿಯ ಮೇಲಿನ ಹಕ್ಕನ್ನು ಕಳ್ಕೊಳ್ತಾನೆ. ಹಾಗಾಗಿ ಆ ರೀತಿ ಅವನು ಹಕ್ಕನ್ನು ಕಳ್ಕೊಂಡ ಮೇಲೆ ಮತ್ತೆ ಪುನಃ ಅವನು ಸರ್ಕಾರಕ್ಕೆ ತನಗೆ ಬೇರೆ ಭೂಮಿಯನ್ನು ಕೊಡಿ ಅಂತ ಹೇಳಿ ಕೇಳುವಂತ ಒಂದು ಅಧಿಕಾರವನ್ನು ಕೂಡ ಕಳ್ಕೊಳ್ತಾನೆ. ಹಾಗಾಗಿ 2019ರಲ್ಲಿ ಕರ್ನಾಟಕ ಸರ್ಕಾರ ಒಂದು ಸುತ್ತೋಲೆಯನ್ನು ಮಾಡಿ ಈ ರೀತಿ ಅವನು ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಅವನು ಒಂದು ಪರ್ಯಾಯ ಭೂಮಿಯನ್ನು ಖರೀದಿ ಮಾಡಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ಈ ಎಲ್ಲ ಕಾಗದ ಪತ್ರಗಳು ಸರಿ ಇದ್ದಾಗ ಆ ಒಂದು ವ್ಯಕ್ತಿ ಅಂತ ಒಂದು ಭೂಮಿಯನ್ನು ಮಾರಾಟ ಮಾಡೋದಕ್ಕೆ ಸರ್ಕಾರದಿಂದ ಅನುಮತಿಯನ್ನು ಪಡ್ಕೊಳ್ತಾನೆ. ಇನ್ನು ಈ ಭೂಮಿಗೆ ಸಂಬಂಧಪಟ್ಟಾಗ ಯಾವುದೇ ಒಂದು ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, ಯಾವುದೇ ಒಂದು ಪರಿಶಿಷ್ಟ ಜಾತಿಯ ಭೂಮಿಯನ್ನು ಕೂಡ ಸಾರ್ವಜನಿಕ ಉದ್ದೇಶಕ್ಕಾಗಿ ಅದನ್ನ ಅವರು ಸ್ವಾಧೀನಕ್ಕೆ ತಗೊಳ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಆ ಭೂಮಿಯನ್ನ ಸ್ವಾಧೀನಕ್ಕೆ ತಗೊಳ್ಳೋದಕ್ಕೆ ಯಾವುದೇ ಒಂದು ಪೂರ್ವ ಪರವಾನಗಿಯ ಅವಶ್ಯಕತೆ ಇರುವುದಿಲ್ಲ. ಅದೇ ರೀತಿ ಯಾವುದೇ ಒಂದು ಹಣಕಾಸು ಸಂಸ್ಥೆ ಇಂಥ ಒಂದು ಭೂಮಿಯ ಮೇಲೆ ಸಾಲವನ್ನು ಕೊಟ್ಟು ಅಂತ ವ್ಯಕ್ತಿ ಆ ಸಾಲವನ್ನು ಹಿಂದಿರುಗಿಸದೇ ಇರುವಂತಹ ಸಂದರ್ಭದಲ್ಲಿ ಅದನ್ನು ಹರಾಜು ಮಾಡುವಾಗ ಆ ಹರಾಜಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಅಂತ ಭೂಮಿಯನ್ನ ಖರೀದಿ ಮಾಡಿದರೆ ಕೂಡ ಅವನಿಗೆ ಯಾವುದೇ ರೀತಿಯಾಗಿ ಈ ರೀತಿ ಪೂರ್ವ ಪರವಾನಗಿಯ ಅವಶ್ಯಕತೆ ಇರೋದಿಲ್ಲ. ಇದು ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಭೂಮಿಯನ್ನ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿ ಸರ್ಕಾರದ ಪೂರ್ವ ಪರವಾನಗಿಯನ್ನು ಪಡೆಯಬೇಕು ಅನ್ನುವಂಥದ್ದು. ಮತ್ತೆ ಇದೇ ವಿಧಾನದಲ್ಲಿ ಸಂಬಂಧಪಟ್ಟವರು ಈ ಒಂದು ಸರ್ಕಾರದಿಂದ ಪೂರ್ವ ಪರವಾನಗಿಯನ್ನು ಪಡೆದು ತಮ್ಮ ಭೂಮಿಯನ್ನು ಮಾರಬಹುದು. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು 2019ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿದಂಥ ಸುತ್ತೋಲೆಯಲ್ಲಿ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರ ಒಂದು ಮಾರಾಟಕ್ಕೆ ಪ್ರಕ್ರಿಯೆಗೆ ಸಂಬಂಧಿಸಿದಾಗೆ ಯಾವ ರೀತಿಯಾದಂಥ ಒಂದು ಸೂಚನೆಗಳನ್ನು ನೀಡಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ಇದು ಈ ಒಂದು ಭೂಮಿಯ ಪೂರ್ವ ಪರವಾನಗಿಯನ್ನು ಪಡ್ಕೊಳ್ಳೋದಕ್ಕೆ ಇರುವಂಥ ವಿಧಿವಿಧಾನಗಳು. ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದ.